ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಕೆಲವೊಂದ್ಸಲ ದೊಡ್ಡವರಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ಇದ್ಕಿದ್ದಂಗೆ ಬೆಚ್ಚ ಬೀಳೋದು, ಯಾವುದೋ ಒಂದು ವಿಚಾರಕ್ಕೆ ಭಯ ಪಡೋದು, ಆತಂಕ ಪಡೋದು, ಈ ರೀತಿ ಆಗ್ತಾ ಇರುತ್ತೆ. ಇದೆಲ್ಲವೂ ಅಕಸ್ಮಾತಾಗಿ ಆಗತ್ತೆ. ಇದ್ರ ಹಿಂದೆ ಏನಾದರೂ ಕಾರಣಗಳಿರುತ್ತಾ ಗುರೂಜಿ? ಯಾಕೆ ಹೀಗಾಗತ್ತೆ? ನಮ್ಮ ಕೆಲವು ಗ್ರಹಗಳ ಸಂಚಾರದಿಂದ, ನಮ್ಮ ಜಾತಕದಲ್ಲಿ ಗ್ರಹಗಳ ಸಂಚಾರದಿಂದ ಕೆಲವು ಟೈಮು ಹೆದರಿಕೆ ಜಾಸ್ತಿ ಆಗತ್ತೆ. ಒಂದು. ಇನ್ನೊಂದು, ಕೆಟ್ಟದ್ದು ನೋಡಿ, ಕೆಟ್ಟದ್ದನ್ನು ಕೇಳಿ, ಕೆಟ್ಟದ್ದನ್ನು ತಗೊಂಡಾಗ ಹೆದರಿಕೆಗಳು ಜಾಸ್ತಿ ಆಗಿಬಿಡುತ್ತೆ. ಇದರಿಂದ ಅವ್ರಿಗೇನಾಗುತ್ತೆ, ಚಳಿ ಜ್ವರ ಬರುತ್ತೆ. ಒಂದು. ಎರಡನೇದು, ಬೆಚ್ಚಿ ಬೀಳೋದು, ಕಿರ್ಚಂತ ಕೀರೋದು, ಮತ್ತು ಇದಕ್ಕಿದ್ದಾಗೆ ರಾತ್ರಿ ಹೊತ್ತು ಏನೋ ಒಂಥರ ವಿಚಿತ್ರವಾಗಿ ಮಾತಾಡೋದು ಮಲಗಿದ್ದಾಗ, ಇದೆಲ್ಲ ಒಂದು ಸಿಂಪ್ಟಮ್ಸ್ ಬಂದುಬಿಡುತ್ತೆ. ಈ ಥರದಕ್ಕೆಲ್ಲ ನಾವೇನು ಮಾಡ್ತೀವಿ, ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದರೆ ನೋಡಿ, ರಾತ್ರಿ ಹೊತ್ತು ಏನೋ ಮಾತಾಡ್ತಾನೆ, ಬೆಚ್ಚಿ ಬೀಳ್ತಾನೆ, ಕಿಟ್ಟಂತ ಕಿರ್ಚ್ಕೊಂಡ್ಬಿಡ್ತಾನೆ, ಭಯ 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 ಅಂತಾನೆ, ಅಲ್ಲಿಗೋಗೋಕೆ ಭಯ, ಇಲ್ಲೋಗೋಕೆ ಭಯ ಅಂತ ಹೇಳ್ತಾನೆ. ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಡಾಕ್ಟರ್ ಏನು ಮಾಡ್ತಾರೆ, ಡೀಪಾಗಿ ನಿದ್ದೆ ಮಾಡೋಕೆ ಒಂದು ಮಾತು ಬರ್ಕೊಡ್ತಾರೆ. ಡೀಪಾಗಿ ನಿದ್ದೆ ಮಾಡಿದಾಗ ನೀವೆಲ್ಲ ಮಾತಾಡೋಕ್ಕಾಗಲ್ವಲ್ಲ, ಕಿರ್ಚೋದು ಮತ್ತು ನಿದ್ದೆಗಣ್ಣಲ್ಲಿ ಮಾತಾಡೋದು ಇವೆಲ್ಲ ಬರೋದಿಲ್ಲ. ಆದರೆ ಎಷ್ಟು ದಿವಸ ಅಂತ ನಿದ್ದೆ ಮಾತ್ರೆ ತಗೊಳ್ತೀರಾ? ನಿದ್ದೆ ಮಾತ್ರೆ ತಗೊಂಡ್ರೆ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಮೆಲೋಟೋನಿನ್ ಅನ್ನೋ ಹಾರ್ಮೋನ್ಸ್ನ ಡಿಸ್ಟರ್ಬ್ ಮಾಡುತ್ತೆ ಅತಿಯಾದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ. ಅದಕ್ಕೆ ನ್ಯಾಚುರಲ್ ಆಗಿ ನಾವು ನಿದ್ದೆ ಮಾಡಬೇಕು ಅಂದರೆ ಮೆಲೋಟೋನಿನ್ ಹಾರ್ಮೋನ್ ಬರಬೇಕು. ಅದು ಯಾವಾಗ? ಚಂದ್ರ ಉದಯ ಆದಮೇಲೆ ಶುರುವಾಗುತ್ತೆ, ನಮ್ಮ ಮಲ್ಕೊಂಡಾಗ. ಹಾಗೆ ಈ ಹೆದರಿಕೆಯಿಂದ ಎಷ್ಟೋ ಜನ ಕೆಲಸ ಬಿಟ್ಟಿದ್ದಾರೆ, ಮತ್ತು ಬಿಸ್ನೆಸ್ಗೆ ಹೋಗಲ್ಲ, ಯಾವುದೇ ಒಂದು ವರ್ಕ್ನ ಮಾಡಲ್ಲ. ಓಕೆ ಗುರುಜಿ, ಈ ಬಗ್ಗೆ ಮಾತಾಡೋಣ. ಈಗೊಬ್ರು ಕಾಲರ್ ಇದ್ದಾರೆ, ಸೌಮ್ಯ ಅಂತ, ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಮ್ಯ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀವಿ, ತಾವೇಗಿದ್ದೀರಿ? ಚೆನ್ನಾಗಿದೆ ಗುರುಜಿ, ನಿಮ್ಮೆಲ್ಲ ಆಶೀರ್ವಾದ ಗುರುಜಿ. ಬಹಳ ಸಂತೋಷ, ಹೇಳಿ. ಗುರುಜಿ, ನನ್ನ ಹೆಸರು ಸೌಮ್ಯ ಅಂತ. ಹೇಳಿ. ಕುಂಭರಾಶಿ, ಶತಭಿಷ ನಕ್ಷತ್ರ, 14/4/96 ಗುರುಜಿ ನಂದು ಬರ್ತ್ ಡೇಟ್. ಸಮಸ್ಯೆ ಹೇಳಿ ನಿಮ್ದು. ಗುರುಜಿ, ನನ್ಗೆ ಗೌರ್ಮೆಂಟ್ ಜಾಬ್ ಸಿಗೋ ಅವಕಾಶ ಇದೆಯಾ ಅಂತ ಕೇಳ್ಬೇಕು ಮಾಡಿದ್ದೆ. ಶತಭಿಷ ನಕ್ಷತ್ರ ಎಷ್ಟನೇ ಪಾದ? 2ನೇ ಪಾದ ಅಲ್ಲ? ಹೌದು ಗುರುಜಿ. ದ್ವಿತೀಯ ಪಾದ, ಹೌದು. ಕುಂಭರಾಶಿ, ಶನಿ ಮತ್ತೆ ಶುಕ್ರನ ಚೆನ್ನಾಗಿ ಪೂಜೆ ಮಾಡ್ಬೇಕು ನೀವು. ನಿಮ್ಮ ರಾಶಿಗೆ ಅಧಿಪತಿ ಶನಿ, ಶತಭಿಷ ನಕ್ಷತ್ರ ಅಧಿಪತಿ ಶುಕ್ರ. ಮತ್ತೆ ನೀವು ಬಳ್ಳಾರಿ ಎಲ್ಲ ಹೇಳಿದ್ ನೀವು? ಬಳ್ಳಾರಿನಲ್ಲಿ ನಿಮ್ಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆಯಾ? ಅಲ್ಲಿ ಹೋಗಿ 21 ದಿವಸ ಬಿಡದೆ 108 ಸಲ ಪ್ರದಕ್ಷಿಣೆ ಮಾಡಿ, ಖಂಡಿತ ಸಿಗತ್ತೆ. ಓಕೆ, ಧನ್ಯವಾದಗಳು ಸೌಮ್ಯ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಮಾತಾಡ್ತಾ ಇದ್ವಿ ಅಂದ್ರೆ ನಿದ್ರೆಯಲ್ಲಿ ಬೆಚ್ಚಿ ಬೀಳೋದು, ನಿದ್ರೆಯಲ್ಲಿ ಆತಂಕ ಪಡೋದು, ಕೆಲವೊಂದು ಕನಸುಗಳು ಕೂಡ ಇದಕ್ಕೆ ಕಾರಣವಾಗುತ್ತೆ ಗುರುಜಿ. ಕೆಲವೊಂದು ಘಟನೆಗಳು ಕೂಡ ಈ ರೀತಿ ಆತಂಕ ಪಡೋದಕ್ಕೆ ಕಾರಣವಾಗಿರುತ್ತೆ. ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಬಾರ್ದು, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಕೊಳ್ಬೇಕಾಗತ್ತೆ? ಈ ರೀತಿ ನೋಡಿ, ಈ ತರ ಸಿಂಪ್ಟಮ್ಸ್ ಇರೋರು, ಹೆದರ್ಕೊಳ್ಳೋರು, ಭಯ ಜಾಸ್ತಿ ಆಗೋದು, ಇದರಲ್ಲಿ ಒಂದು ನನ್ನ ಅನುಭವ ಹೇಳೋದಾರೆ, ಬುಧವಾರ ಎದುರ್ಕೊಂಡ್ರೆ ಹೆಂಗಿರ್ತಾರೆ, ಗುರುವಾರ ದಿವಸ ಕೆಟ್ಟದ್ದು ನೋಡಿ ಕೆಟ್ಟದ್ದು ಮಾಡಿದಾಗ ಎದುರ್ಕೊಂಡಾಗ ಹೆಂಗಿರ್ತಾರೆ,
ಶುಕ್ರವಾರ ಏನಾದ್ರು ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ನೋಡಿದಾಗ ಹೆಂಗೆ ಜೀವನ ನಡೆಯುತ್ತೆ ಅವ್ರದ್ದು, ಶನಿವಾರ ಹೇಗೆ ನಗುತ್ತೆ, ಭಾನುವಾರ ಹೇಗಾಗತ್ತೆ ಅನ್ನೋದು ಒಂದು ಇದಿದೆ, ಪ್ರೊಸೀಜರೇ ಇದೆ. ಅದರಿಂದ ಎಲ್ಲರೂ ಯಾವಾಗಲೂ ಎದುರ್ಕೊಳ್ಳೋದಿಲ್ಲ. ಆ ವಾರದಲ್ಲಿ ಬುಧವಾರ ಏನಾದ್ರು ಬಿತ್ತು, ಏನೋ ಕೆಟ್ಟದ್ದು ನೋಡಿದ್ರು, ರಕ್ತ ನೋಡಿದ್ರು ಅಥವಾ ಸತ್ತು ಹೆಣ ನೋಡಿದ್ರು, ಏನೋ ಕೆಟ್ಟದಾಯಿತು ಅಂದಾಗ ಅವ್ರು ಯಾವಾಗ ಬೆಚ್ಚ ಬೀಳ್ತಿರ್ತಾರೆ, ಹೆಂಗೆ ನಮ್ಮ ರಾತ್ರಿ ಹೊತ್ತು ಹೆಂಗೆ ಜೀವನ ನಡೆಸ್ತಾರೆ, ಅವರು ಹಾಸಿಗೆ ಮೇಲೆ ಮಲಗಿದ್ದಾಗ ಹೆಂಗೆ ಕಿರ್ಚ್ತಾರೆ, ಅದಕ್ಕೆಲ್ಲ ಒಂದು ಸಿಂಪ್ಟಮ್ಸ್ ಇದೆ. ಬಹುಶಃ ನಾನು ನಾಳೆಯಿಂದ ಈ ಹೊಸ ಒಂದೊಂದಾಗಿ ಯಾವ್ಯಾವ ವಾರದಲ್ಲಿ ಎದುರ್ಕೊಂಡಾಗ ಏನೇನಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ತೀನಿ, ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ. ಸರಿ ಗುರುಜಿ, ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಸುಮಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ. ಹಲೋ, ನಮಸ್ಕಾರ ರೀ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ಸುಮಾ ಅವರೇ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ಕಾರ ಗುರುಜಿ. ನಮ್ಮ ಮಗ ವಿನಯ್ ರೀ, ಅವನು ಭರಣಿ ನಕ್ಷತ್ರ ಮೇಷ ರಾಶಿ ರೀ. ಮೇಷಭರಣಿ. ಅವನ ಬಗ್ಗೆನೇ ಕೇಳ್ಬೇಕಾಯ್ತ್ರಿ. ಏನ್ ಸಮಸ್ಯೆ ಕೇಳಿ. ಅವಂದ ಒಂದ್ ವಿಷಯ ಹೋಗಿತ್ರಿ, ಕಟ್ಟಾನ ಮತ್ತ ರೀ ಎಕ್ಸಾಮ್ ಬರಕತ್ತಾನ. ಅದ್ರ ಅವ್ನ ಮುಂದ ಲೈಫ್ ಹೆಂಗ ಅಂತ, ಬಿಸ್ನೆಸ್ ಮಾಡಿದ್ರ ಉತ್ತಮನೋ ಅಥವಾ ಜಾಬ್ ಸಿಕ್ತೈತೋ ಹೆಂಗೋ ಏನಂತ. ಮೇಷರಾಶಿ ಕುಜ ಮತ್ತೆ ಇಂಥವರೆಲ್ಲ ನನ್ನ ಪ್ರಕಾರ ನೋಡೋದಾದ್ರೆ ಇದು 3ನೇ ಪಾದ ಬರ್ತಾ ಇದೆ ಅನ್ಸುತ್ತೆ ನಿಮ್ದು. ಅಲ್ಲ, 3ನೇ ಪಾದ ಅಲ್ಲ? ಹೌದು. ಹಾಗಿದ್ರೆ ಇವ್ರು ಬಿಸ್ನೆಸ್ ಮಾಡ್ತಾರಮ್ಮ. ಬಿಸ್ನೆಸ್ ಮಾಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಎಂಟರ್ಪ್ರಿನರ್ಶಿಪ್ ಥರನೂ ಮಾಡೋದುಂಟು. ಇದು ಪಾದದ ಮೇಲೆ ಡಿಪೆಂಡ್ ಆಗುತ್ತೆ. 1ನೇ ಪಾದ, 2ನೇ ಪಾದ, 3ನೇ ಪಾದ. ನನ್ನ ಕೇಳೋದಾರೆ ಇವರು ಬಿಸ್ನೆಸ್ ಮಾಡಿದರೆ ಬಹಳಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ, ಬೇರೆಯವ್ರಿಗೂ ಕೆಲಸ ಎಲ್ಲ ಕೊಟ್ಟು ತಾವು ಚೆನ್ನಾಗಿರ್ತಾರೆ. ಓಕೆ, ಧನ್ಯವಾದಗಳು ಸುಮಾ. ಧನ್ಯವಾದಗಳು ಸುಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಮ್ಮೆ ಕಾಲ್ ಮಾಡಿ ಗುರೂಜಿಯವ್ರ ಹತ್ರ ಮತ್ತೊಂದು ವಿಚಾರವನ್ನ ಮಾತಾಡಬಹುದು. ಸಾಕಷ್ಟು ಜನ ಕಾಲರ್ಸ್ ಕಾಯ್ತಾ ಇರ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರೂಜಿಯವ್ರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ಹನುಮಂತರಾವ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತರಾವ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಪತ್ನಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಹನುಮಂತಪ್ಪ. ನಮಸ್ಕಾರ ಗುರುಜಿ. ನಿಮ್ದು ಇವು ಎಲ್ಲ ಇವು ಧಾರಾವಾಹಿ ಕೇಳಿ ನೋಡ್ಕೊಂತ ನಾವು ಬಹಳ ವರ್ಷ ಆಯ್ತದ. ಏನಂದ್ರಿ? ತುಂಬಾ ಥ್ಯಾಂಕ್ಸ್ ಸರ್. ನಿಮ್ದು ಸೀರಿಯಲ್ ಬರ್ತಾ ಇದೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಪತ್ನಿ ಬಗ್ಗೆ ಒಂದ್ 2 ಸಮಸ್ಯೆಗಳಿವೆ ಸರ್. ಹೇಳಿ. ಒಂದು ಇದದ್ದು ಟ್ರಾನ್ಸಾನಿಮಲ್ ನರ್ವ್ಸ್ ಅಂತ ಹೇಳಿ V2 V3 ಅವು ಬ್ಲಾಕ್ ಆಗಿದೆ. ಅವಕ್ಕೆ ಇದರಲ್ಲಿ ಹಲ್ಲಿನಲ್ಲಿ ಒಂದು ಉರಿ ಇದ್ದಂಗ್ ಬಂದು ಸಾಯೋ ಹಂಗಾಗುತ್ತೆ. ಆ ನಮೂನಿ ಒಂದು ಬರ್ತದೆ, 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಅಷ್ಟೇ. ಇದು 2004ರಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ನಡು 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಹೀಗೆ ಬರ್ತಾ ಇದೆ ಸರ್. ಅದು ಮುಂಚೆ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಇವಾಗ ಏನ್ ಸರ್ ಮೆಡಿಸಿನ್ ಒಂದೇ ಹೇಳಿದ ಸರ್, ಟೆಗ್ರಿಟಾಲ್ ಗಳಿಗೆ ಅಂತ ಹೇಳಿ 100, ಅದು ಒಂದೇ ಮೆಡಿಸಿನ್ ಅದಕ್ಕೆ ಯೂಸ್ ಆಗೋದು, ಬೇರೆ ಎಲ್ಲಿಯೂ ಆಗಿಲ್ಲ. ಇಲ್ಲಾಂದ್ರೆ ಅದನ್ನ ನಾವು ಇಂಜೆಕ್ಷನ್ ಮಾಡಿ ಬ್ಲಾಕ್ ಮಾಡ್ಬೇಕು ಅಂತ ಅವರು. ಓಕೆ, ನೀವು 30 ml ಗೋಮೂತ್ರ ತಗೊಳ್ಳಿ, ಗೋಮೂತ್ರ ಅರ್ಕ ಅಂತ. ಆ 30 ml ಗೋಮೂತ್ರ ಅರ್ಕನ ಒಂದು ಅರ್ಧ ಲೋಟದ ನೀರಿಗೆ, ತಣ್ಣೀರಿಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಆಮೇಲೆ ಊಟ ಆದ್ಮೇಲೆ ಮತ್ತೆ ತಿಂಡಿ ತಿಂದ್ಮೇಲೆ ರಾತ್ರಿ ಊಟ ಯಾವಾಗ ಬಿಸಿನೀರು ಯೂಸ್ ಮಾಡಬೇಕು. ಒಂದು. 2ನೇದು, ನೀವು ಅಲ್ಲಿ ಧಾರವಾಡ ಅಲ್ಲ ನೀವು ಹೇಳಿದ್ದು? ಧಾರವಾಡದಲ್ಲಿ ನಿಮ್ಗೆ ಎಲ್ಲರ ಅಕ್ಕಪಕ್ಕದಲ್ಲಿ ಯಾರಾದ್ರು ದುರ್ಗಾ ದೇವಸ್ಥಾನ ಇದೆಯಾ? ಇದೆ ಸರ್, ಇದೆ ಸರ್, ದುರ್ಗಾದೇವಿ ಇದೆ. ಆ ದುರ್ಗಾದೇವಿ 108 ಸುತ್ತು ದಿನ 21 ದಿವಸ ಮಾಡಕ್ಕೆ ಹೇಳಿ. ಒಂದಿನಕ್ಕೆ 108 ಸುತ್ತು 21 ದಿವಸ. ಆಮೇಲೆ ಈ ಕಡ್ಲೆಕಾಯಿ ಪುರಿ ಇದೆಯಲ್ಲ, ಮಂಡಕ್ಕಿ ಅಂತಿರಲ್ಲ, ಅದನ್ನ ನದಿಲಿ ಹರಿಯೋ ಮೀನುಗಳಿಗೆ ಹಾಕ್ಬೇಕು ನೀವು. ಓಕೆ, ಧನ್ಯವಾದಗಳು ಹನುಮಂತರಾವ್ ಅವರೇ. ಗುರುಜಿ, ನಾವು ಕನಸಿನಲ್ಲಿ ಕೆಟ್ಟ ಕನಸು ಕಂಡಂತ ಸಂದರ್ಭದಲ್ಲಿ ಬೆಚ್ಚಿ ಬೀಳ್ತಾರೆ, ಹೆದರ್ಕೊಳ್ತಾರೆ, ಅದ್ರ ಬಗ್ಗೆನೇ ಇಡೀ ದಿನ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಸಂಪೂರ್ಣವಾಗಿ ಅವರು ತೊಡಗಿಸಿಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದಕ್ಕೆ ಡಾಕ್ಟರ್ ಹತ್ರ ಹೋದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನ್ ಮಾಡ್ಕೊಳ್ಬೇಕಾಗತ್ತೆ? ನೋಡಿ, ಈ ತರ ಸಮಸ್ಯೆಗಳಿಗೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಇದು ಸಬ್ಕಾನ್ಶಿಯಸ್ ಮೈಂಡಲ್ಲಿ ಆಗುವಂಥ ರಿಯಾಕ್ಷನ್ಸ್, ಅಂದರೆ ನಮ್ಮ ಸುಪ್ತ ಮನಸ್ಸಿನಿಂದ ಬರುವಂತಕ್ಕಂಥ ಆಕ್ಷನ್ಸ್ ಇವೆಲ್ಲ. ಇದಕ್ಕೆ ಔಷಧಿ ಕೊಡೋಕ್ಕಾಗಲ್ಲ, ಮೈಂಡ್ಗೆ ಕೊಡೋಕ್ಕಾಗಲ್ಲ, ಸಬ್ಕಾನ್ಶಿಯಸ್ ಮೈಂಡ್ ಕೊಡೋಕ್ಕಾಗಲ್ಲ. ಅಂದರೆ ಕಾನ್ಶಿಯಸ್ ಮತ್ತು ಸಬ್ಕಾನ್ಶಿಯಸ್, ಸುಪ್ತ ಮತ್ತು ಜಾಗೃತ ಮನಸ್ಸಿಗೆ ಔಷಧಿ ಇವತ್ತು ಕಂಡುಹಿಡಿಯಕ್ಕೆ ಆಗಿಲ್ಲ, ಆಗೋದೂ ಇಲ್ಲ, ಟ್ರೀಟ್ ಮಾಡೋಕ್ಕಾಗಲ್ಲ.
ಓಕೆ. ಆದರೆ ನಮ್ಮ ಬ್ರೈನ್ಗೆ ನ್ಯೂರಾನ್ಸ್ಗಳಿಗೆ ಔಷಧಿ ಕೊಡ್ಬೋದು. ಹೇಗೆ ಅನ್ನೋದನ್ನ ಕೇಳ್ತೀನಿ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಕೇಶವಮೂರ್ತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕೇಶವಮೂರ್ತಿ ಅವರೇ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಕೇಶವಮೂರ್ತಿ ಅವರೇ, ಹೇಳಿ. ಗುರುಜಿ ನಾನು 6 ತಿಂಗಳಿಂದ ಟ್ರೈ ಮಾಡ್ತಾನೆ ಇದ್ದೆ, ಸಿಗ್ಲಿಲ್ಲ ಗುರುಜಿ. ಇವತ್ತು ಸಿಕ್ಕಿದೆ ನನಗೆ. ಅದೆಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಬಹಳ ಸಂತೋಷ. ಮಾತಾಡಕ್ಕೆ ಆಗ್ತಿಲ್ಲ ಗುರುಜಿ. ಹೇಳಿ, ಏನ್ ಕೆಲಸ ಮಾಡ್ತೀರಿ ನೀವು? ಗುರುಜಿ ನಾನು ಡ್ರೈವರ್ ಕೆಲಸ ಮಾಡ್ತೀನಿ. ಓಕೆ, ಹೇಳಿ ಏನ್ ಸಮಸ್ಯೆ ಕೇಳಿ. ಏನಿಲ್ಲ ಗುರುಜಿ, 29ನೇ ತಾರೀಕು 29 ಇಲ್ಲೇ ನಮ್ಮ ಅಪ್ಪನ್ನ ನಾನು ಇಲ್ಲೇ ಬೆಂಗಳೂರಲ್ಲೇ ಸಾಕೊಂಡಿದ್ದೆ. ಏನೋ ಇನ್ನೊಂದ್ಸಲ ಹೇಳಿ, ಕರೆಕ್ಟಾಗಿ ಹೇಳಿ, ನಿಧಾನಕ್ಕೆ ಹೇಳಿ. ನಿಮ್ 29ನೇ ತಾರೀಕು ಇಲ್ಲೇ ಬೆಂಗಳೂರಲ್ಲೇ ನಾನೇ ಇಟ್ಕೊಂಡಿದ್ದೆ, ಸಾಕೊಂಡಿದ್ದೆ. ನಮ್ದು ಊರು ಹಾಸನ. ಓಕೆ. ಅಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು, ಕಳಿಸ್ಕೊಟ್ಟೆ. ಅಲ್ಲಿ ಆಯ್ತು, 1 ವಾರ ಇರಪ್ಪ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅವರು ಆಯ್ತು ಇನ್ನೊಂದು ವಾರ ಬಿಟ್ಟು ಬರೋಗ ನಾನು ಆಮೇಲೆ ಬರ್ತೀನಿ ಅಂತ. ಇವಾಗ ಏನಾಯ್ತು ಹೇಳಿ, ಸಮಸ್ಯೆ ಏನಾಯ್ತು ಹೇಳಿ, ಏನೀಗ ಪ್ರಾಬ್ಲಮ್ ಹೇಳಿ. ಅದೇ ಮಂಗಳವಾರ ಕರ್ಕೊಬರೋಣ ಅಂತ ಹೋಗಿದ್ದೆ. ಕರ್ಕೊಬರೋಣ ಅಂತ ಹೋಗುವಾಗ ಸರಿ ನಾನು ಒಂಚೂರು ಒಂದು ತಗೊಂಡೋಗಿದ್ದೆ, ಊಟ ಮಾಡಿ ಮಲಗಿದ್ದು. ನಾನು ಮಾತಾಡ್ಸಿ ಹೋದೆ, ಕರ್ಕೊಂಡು ಹೋಗ್ತೀನಿ ಕಣಪ್ಪ ಈಗ ಅಂತ ಹೇಳಿ. ಬರೋ ಅಷ್ಟೊಳಗಡೆ ತೀರೋಯ್ತು. ಅಂದ್ರೆ ಸ್ವಲ್ಪ ಮನೇಲೆ ಏನೇನು ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಹೆಂಗ್ ಗೊತ್ತಾಯ್ತು? ತಮ್ಮ ಇರ್ಲಿಲ್ಲ, ತಮ್ಮ ನೆಂಟ್ರಿದ್ರು. ಯಾರು ಸಾಯಿಸಿರೋದು? ಅದ್ ಯಾರು ಸಾಯಿಸಿರು ಅಂತ ನನಗೆ ಪಕ್ಕ ಗೊತ್ತಾಗಿಲ್ಲ ಗುರುಗಳೇ. ಅಲ್ಲ, ಈಗ ಯಾರ ಮನೇಲಿ ಇದ್ರು ಅವರು? ಆ ತಮ್ಮನ ಮನೆಯಲ್ಲೇ ಇದ್ರು. ನಿಮ್ ತಮ್ಮನ ಮನೆಯಲ್ಲೇ? ಅಲ್ಲ, ಸಾಯಿಸಿದಾರ ಏನಾರು ಮಚ್ಚು ಲಾಂಗಲ್ಲಿ ಹೊಡೆದಿದಾರಾ ಅಥವಾ ಏನೋ ರಕ್ತ ಬರಂಗ್ ಏನಾರು ಹೊಡೆದು ಸಾಯಿಸಿದಾರ ಅಥವಾ? ಇಲ್ಲ, ರಕ್ತ ಬಂದಿಲ್ಲ, ಮಚ್ಚು ಲಾಂಗಲ್ಲಿ ಏನು ಹೊಡೆದಿಲ್ಲ. ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡೋರು. ಡ್ರಿಂಕ್ಸ್ ಮಾಡಿ ಕುಡಿಸ್ಬಿಟ್ಟಿದ್ರು ಫುಲ್ ಆಗಿ. ನಾನು ಹೋಗಿ ಮಾತಾಡಿದೆ, ನನ್ ಬಾಳ ಹಬ್ಕೊಂಡು ಬಾಳ ಇದ್ ಮಾಡಿದ್ರು. ಹಂಗಾಗಿ ಆಯ್ತು ಕರ್ಕೊಂಡು ಹೋಗ್ತೀನಿ, ಮಲಗಿರಪ್ಪ ಸ್ವಲ್ಪ ಹೊತ್ತು ಅಂತ ಅಂದೆ. ನಾನು ಹಂಗೆ ಸ್ವಲ್ಪ ಜಮೀನ್ ಇತ್ತು ನೋಡ್ಕೊ ಬರ್ತೀನಿ ಅಂತ 1 ಅವರ್ 2 ಗಂಟೆಗೆ ಮಾತಾಡಿಸಿ ಹೋಗಿ 3 ಗಂಟೆ ಬರೋಷ್ಟೊಳಗಡೆ ಒಂದು ಹಗ್ಗ ಹಾಕಿ ನೇಣಾಕ್ಬಿಡಿದ್ರು. ಅಂದ್ರೆ ಮಂಚದಿಂದ ಇಳಿಯೋಷ್ಟು ಕೆಪಾಸಿಟಿ ಅದಕ್ಕಿಲ್ಲ. 15 ಅಡಿ 12 ಅಡಿ ಅಂತೂ ಇದೆ ಅದು ಹೈಟ್. ಅದು ಮನೆ ತೊಲೆ ಮನೆಗೆ, ಹಳೆ ಮನೆಗಳಿಗೆ ತೊಲೆ ಇರ್ತಾವಲ್ಲ, ಅಲ್ಲಿ ಹಗ್ಗ ಹಾಕಿ ನೇಣಾಕಿ ಬಿಟ್ಟಿದ್ದಾರೆ. ಅಂದ್ರೆ ನಾನು ಮನೆಗೆ ಬರೋ ಅಷ್ಟೊಳಗಡೆ ಇನ್ನೂ ಬಿಸಿ ಇತ್ತು. ನಾನು ಏನೇನೋ ಟ್ರೈ ಮಾಡಿದೆ, ಅದನ್ನ ಉಳ್ಸಕ್ ಆಗ್ಲಿಲ್ಲ. ಇವಾಗ ಏನು, ಈಗ ಸತ್ತೋಗ್ಬಿಟ್ಟಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ ಅಂತೀರಾ, ಈಗ ಏನ್ ಮಾಡ್ಬೇಕು ಹೇಳಿ? ಪಾಪ ಈಗ ಸತ್ತವ್ರ ಬಗ್ಗೆ ಅಲ್ಲ ಗುರುಗಳೇ, ಅದೇ ಅದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಅದೇನಾದ್ರು ಹಂಜನ ಹಾಕಿ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ನೀವು ನಾನು ಮೀಟ್ ಮಾಡ್ಬೇಕು ಅದನ್ನ. ಇಲ್ಲಿ ನೋಡಕ್ಕಾಗಲ್ಲ, ಮೀಟ್ ಮಾಡಿ ನಾನು ತಿಳಿಸ್ತೀನಿ ಏನು ಅಂತ ಅದನ್ನ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಹೇಳಿಮ್ಮ. ನನ್ಗೆ 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ. IVF ಮಾಡಿದ್ರೆ ಫೇಲ್ಯೂರ್ ಆಯ್ತು. ಅದಕ್ಕೆ ಈ ವರ್ಷ IVF ಮಾಡಿಸ್ಬೇಕು ಅನ್ಕೊಂಡಿದೀನಿ. ಆಗುತ್ತಾ? ಮಾಡಿಲ್ಲ ಈ ವರ್ಷ. ನಿಮ್ಮ ಯಜಮಾನ್ರ ಸ್ಪರ್ಮ್ ಚೆಕ್ ಮಾಡಿದಾರಾ? ಎಲ್ಲ ಕರೆಕ್ಟ್ ಆಗಿದೆ ಗುರುಗಳೇ. ನಿಮ್ಮ ಎಂಡೋಮೆಟ್ರಿಯಮ್ ಎಲ್ಲ ಚೆಕ್ ಮಾಡಿ, ಎಂಡೋಮೆಟ್ರಿಯಮ್ ಹೇಗಿದೆ ಅಂತ. ಮತ್ತೆ ಓವರೀಸ್ ಅಲ್ಲಿ ನಂದು 2 ಟ್ಯೂಬ್ ಹೊರಟೋಗಿದೆ ಗುರುಗಳೇ. 2 ಟ್ಯೂಬ್ ಅದು ತೆಗ್ದಾಕ್ಬಿಟ್ಟಿದ್ದಾರೆ. ಟ್ಯೂಬ್ ಅಲ್ಲಿ ಪ್ರೆಗ್ನೆಂಟ್ ಆಯ್ತು ಅಂತ. ಓಕೆ. ಸೊ ಆಗಿದ್ರೆ ಇದಕ್ಕೆ ಶಂಖಪಾಲಕ ಸರ್ಪದೋಷ ಅಂತ. ಇದಕ್ಕೆ ನಿಮ್ಗೆ ಶಂಖಪಾಲ ಕಾಳ ಸರ್ಪದೋಷ ಇದೆ. ಈ ತರ ಇದ್ದಾಗ ಸ್ವಲ್ಪ ಡೌಟ್ ಮಕ್ಕಳಾಗೋದು. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಒಂದ್ಸಲ ನಿಮ್ದು ರಿಪೋರ್ಟ್ ತಗೊಂಡು ಬನ್ನಿ. ಇದಕ್ಕೆಲ್ಲ ಭಾಳ ದೋಷಗಳಿರ್ತದೆ ನಿಮ್ಮಲ್ಲಿ, ಅದಕ್ಕೆ ಈ ಥರ ದೋಷ ಇರ್ತದೆ. ನಿಮ್ಮ ಯಜಮಾನಲ್ಲಿ ವೀರ್ಯಾಣುಗಳು ಚೆನ್ನಾಗಿದೆ, pH ವ್ಯಾಲ್ಯೂ, ಮೊಟ್ಯಾಲಿಟಿ, ಹೆಡ್ಡು, ಟೈಲು, ನೆಕ್ ಇವೆಲ್ಲ ಚೆನ್ನಾಗಿತ್ತು ಅಂತಂದರೆ, ನಿಮ್ಮಲ್ಲಿ ದೋಷ ಇತ್ತು ಅಂದರೆ ಭಾಳ ಕಷ್ಟ. ಈವನ್ನು IVF ಕೂಡ ಸ್ವಲ್ಪ ಜಾಗೃತಿಯಾಗಿ ಮಾಡಿಸ್ಬೇಕಾಗತ್ತೆ. ಒಂದು ಸಲ ಮೀಟ್ ಮಾಡಿ, ಇಲ್ಲ ಕನ್ಸರ್ನ್ ಒಳ್ಳೆ ಎಕ್ಸ್ಪರ್ಟ್ಸ್ ಹತ್ರ ಇದನ್ನು ಮಾಡಬೇಕು ನೀವು. ಇದಕ್ಕೆ ಶಂಖಪಾಲ ಕಾಳ ಸರ್ಪ ದೋಷ ಅಂತ. ಫಸ್ಟು ಸುಬ್ರಹ್ಮಣ್ಯಕ್ಕೆ ಹೋಗಿ ಸೇವೆ ಮಾಡಿ, ಒಂದು 3 ದಿನ ಇರಿ. ಕುಕ್ಕೆ ಸುಬ್ರಹ್ಮಣ್ಯ ಇದ್ದು 3 ದಿನ 108 ಸುತ್ತ ಪ್ರದಕ್ಷಿಣೆ ಮಾಡಿ, ಪವಾಡ ಆದರೂ ಆಗ್ಬೋದು.
ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಪಂಪಾ ಪಾಟೀಲ್ ಅಂತ, ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪಂಪಾ ಪಾಟೀಲ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನಮ್ಮ ಬಗ್ಗೆ ಕೇಳಬೇಕಾಯ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಪಾಟೀಲ್ ಅವರು, ಹೇಳಿ. ನಮಸ್ಕಾರ ಗುರುಜಿ. ನಿಮ್ಮ ಟಿವಿಯಲ್ಲಿ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಬಹಳ ಸಂತೋಷ, ಹೇಳಿ. ನಿಮ್ಗೆಲ್ಲ ಮಾಹಿತಿ ಎಲ್ಲ ಕ್ಲಿಯರ್ ಆಗಿ ಕೊಡ್ತೀರಿ ಗುರುಜಿ. ಹಾಗಾಗಿ ನಾನು ನಿಮ್ಗೆ ಇಷ್ಟ ಆಗಿ ಫೋನ್ ಮಾಡಿದ್ದೀನಿ. ನಾನು ನಿಮ್ಗೆ ಯಾವಾಗ ನಾನು ನೋಡ್ತಾ ಇರ್ತೀನಿ ಗುರುಜಿ. ಏನ್ ಅನ್ಸುತ್ತೆ ಈ ಕಾರ್ಯಕ್ರಮದಿಂದ ನಿಮ್ಗೆ ನೋಡಿದ್ಮೇಲೆ? ಭಾರಿ ಚೆನ್ನಾಗಿ ಮೂಡಿ ಬರುತ್ತೆ ಗುರುಜಿ. ನೀವು ಹೇಳ್ದಂಗೆ ಕ್ಲಿಯರ್ ಆಗಿ ಯಾವ ಸ್ವಾಮೀಜಿಗಳು ಹೇಳ್ತಾ ಇಲ್ಲ ಗುರುಜಿ. ಓಕೆ, ನಿಮ್ ಇಲ್ಲ ಗುರುಜಿ, ನೀವು ಒಂದು ಸ್ವಲ್ಪ ದೋಷ ಇಟ್ಕೊಂಡಂಗೆ ಎಲ್ಲ ಕ್ಲೀನ್ ಆಗಿ ಹೇಳ್ತೀರಿ ಗುರುಜಿ. ಕೆಲವೊಬ್ರು ಈ ಏರ್ತಾರೆ ಮಾಡ್ತಾ ಆದ್ರೆ ನೀವು ಎಲ್ಲ ಕ್ಲಿಯರ್ ಆಗಿ ಹೇಳ್ತೀರಿ ಗುರುಜಿ. ಅದೇ ಎಲ್ಲ ಜನ ಭಾರಿ ಚೆನ್ನಾಗಿ ಮಾತಾಡ್ತಾರೆ ಗುರುಜಿ ನಿಮ್ ಬಗ್ಗೆ. ಬಹಳ ಸಂತೋಷ, ಹೇಳಿ. ಸಮಸ್ಯೆ ಏನು? ನಮ್ದು ಸಮಸ್ಯೆ ಏನು ಗುರುಜಿ, ನಮ್ ಸ್ವಲ್ಪ ಯಾವ್ದಕ್ಕೆ ಕೈ ಕೆಲಸ ಹೇಳೋದು ಕೂಡ ಆಗ್ತಿರಲ್ಲ ಗುರುಜಿ. ನೀವು ಯಾವಾಗಲೂ ಹೀಗೆ ಮಾತಾಡೋದ? ನೀವು ತೊದಲಿಸ್ಕೊಂಡು ಇಲ್ಲ ಗುರುಜಿ. ನೀವು ಮಾತಾಡೋದು ಹೀಗೆ ತಾನೆ ಯಾವಾಗಲೂ, ಅಥವಾ? ಹೌದು ಗುರುಜಿ, ಸ್ವಲ್ಪ ತೊದಲು ಬರುತ್ತೆ ಗುರುಜಿ. ಇದಕ್ಕೆ ಬ್ರಾಹ್ಮಣ ಶಾಪ ಇದ್ರೆ ಈ ರೀತಿ ತೊದಲು ಬರುತ್ತೆ. ಬ್ರಾಹ್ಮಣ ಶಾಪ ಜಾತಕದಲ್ಲಿದ್ದಾಗ ಈ ಥರ ನೀವು ಹೆಂಗೆ ಮಾತಾಡ್ತಿದ್ದೀರಾ, ಅದರಿಂದ ಈ ಥರ ಅದರಿಂದ ಈಗ ಅದೊಂದು ಇದೆ. ಮತ್ತೆ ಈಗ ನಿಮ್ಮ ಸಮಸ್ಯೆ ಏನು ಹೇಳಿ, ಏಳಿಗೆ ಆಗ್ತಿಲ್ಲ ಅಂತಲ್ಲ ಹೇಳಿದ್ ನೀವು? ಹೌದು ಗುರುಜಿ. ಏನೇ ಕೆಲಸ ಹಿಡಿದ್ರು ಕೂಡ ಸ್ವಲ್ಪ ಎದುರಾಗುತ್ತೆ ಗುರುಜಿ. ಸ್ವಲ್ಪ ಜನಗಳು ಕೂಡ ಸ್ವಲ್ಪ ಇದಾಗುತ್ತೆ ಗುರುಜಿ. ಓಕೆ, ಬಳ್ಳಾರಿ ಎಲ್ಲಾರು ಕಾಳಿ ದೇವಸ್ಥಾನ ಇದೆಯಾ? ಕಾಳಿ ದೇವಸ್ಥಾನ, ದುರ್ಗಾದೇವಿ ಗುಡಿ ಗುರುಜಿ ಬಳ್ಳಾರಿಯಲ್ಲಿ. ದುರ್ಗಾ ಬೇರೆ, ಕಾಳಿ ಬೇರೆ. ಸೊ ಅವ್ರವ್ರ ಪೋರ್ಟ್ಫೋಲಿಯೋನೇ ಬೇರೆ. ಕಾಳಿ ದೇವಸ್ಥಾನ ನಿಯರ್ ಬೈ ಎಲ್ಲರೂ ಹುಡುಕಿ, ಅಲ್ಲಿ ಹುಡುಕ್ಬಿಟ್ಟು ತುಲಾಭಾರ ಮಾಡಿಸಿ, ನಿಮ್ಮದು ತುಲಾಭಾರ ಮಾಡಿಸಿ. ಮತ್ತು ಗೋ ಸೇವೆ ಚೆನ್ನಾಗಿ ಮಾಡಬೇಕು. ಹಸುಗಳಿಗೆ ಸೇವೆ ಮಾಡಿದ್ರೆ ನೀವು ಭಾಳ ಏಳಿಗೆ ಆಗ್ತೀರಿ ನೋಡಿ. ಗೋ ಸೇವೆ ಮಾಡಬೇಕು. ಮತ್ತು ಯಾರಿಗಾರು ಬಡವ್ರಿಗೆ, ನಿರ್ಗತಿಗರಿಗೆ ಮಲ್ಕೊಳ್ಳೋಕ್ಕೆ ಒಂದು ಚಾಪೆನೋ, ಬೆಡ್ಡು ಅಥವಾ ಬೆಡ್ಶೀಟು, ದಿಂಬು, ಒಂದು ಛತ್ರಿ, ಚಪ್ಪಲಿ, ಒಂದು ಕನ್ನಡಿ, ಒಂದು ಚೊಂಬು, ಇದಿಷ್ಟು ಕೊಟ್ಟು ನೋಡಿ ಬಹಳ ಇಂಪ್ರೂವ್ ಆಗ್ತೀರ ನೀವು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಮಾತಾಡ್ತಾ ಇದ್ವಿ ಅಂದರೆ ಸುಪ್ತ ಮನಸ್ಸಲ್ಲಿ ಏನಾದರೂ ಏರುಪೇರು ಆದಂಥ ಸಂದರ್ಭದಲ್ಲಿ ಬೆಚ್ಚಿ ಬೀಳೋದಾಗಿರ್ಬೋದು, ನಿದ್ರೆಯಿಂದ ಎದ್ದೇಳೋದು, ಗಾಬರಿ ಆಗೋದು, ಈ ರೀತಿಯೆಲ್ಲ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ. ಸುಪ್ತ ಮನಸ್ಸಿಗೆ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ. ಹಾಗಾಗಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ? ನೋಡಿ, ಸುಪ್ತ ಮನಸ್ಸಿಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಮೆಡಿಸಿನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಿದೆ, ಬಾಡಿ ಒಳಗಿಲ್ಲ ಅದು. ಓಕೆ, ನಮ್ಮ ಬಾಡಿ ಒಳಗೆ ಯಾವುದಿದೋ ಅದಕ್ಕೆ ಮಾತ್ರ ಮೆಡಿಸಿನ್ ಕೊಡ್ಬೋದು. ಬಾಡಿ ಒಳಗೆ ಇಲ್ದೋರ್ದಕ್ಕೆ ನಾವು ಮೆಡಿಸಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸುಪ್ತ ಮನಸ್ಸನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಸುಪ್ತ ಮನಸ್ಸನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು ಈ ದೋಷಗಳಿಗೆ ಅನ್ನೋದನ್ನು ನಾನು ನಾಳೆಯಿಂದ ಕಂಪ್ಲೀಟಾಗಿ ಒಂದು 5 ಎಪಿಸೋಡ್ ಮಾಡೋಣ ಅಂತಿದ್ದೀನಿ. 5 ವಾರ, ಬುಧವಾರ, ಗುರುವಾರ, ಶುಕ್ರ, ಶನಿವಾರ, ಭಾನುವಾರ ಅಂಥೇಳಿ. ಭಾನುವಾರದಲ್ಲಿ ಎದ್ಕೊಂಡವ್ರಿಗೆ, ಗುರುವಾರ ಎದುರದವ್ರಿಗೆ ಹೇಗಾಗತ್ತೆ, ಮಂಗಳವಾರ ಎದ್ಕೊಂಡವ್ರಿಗೆ ಹೆಂಗಾಗತ್ತೆ, ಇದನ್ನು ನಾನು ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಒಂದೊಂದು ಎಪಿಸೋಡ್ ಒಬ್ಬೊಬ್ಬರಿಗೆ ಅದು ಮಾಡಿ ಅದನ್ನು ಕ್ಯೂರ್ ಮಾಡೋದು ಹೇಗೆ, ತೆಗೆದಾಕೋದು ಹೇಗೆ, ಮೆಡಿಷನ್ ಇಲ್ದೇನೆ ಯಾರ ಹತ್ರಕ್ಕೂ ಹೋಗ್ತೇನೆ ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಇನ್ನು ಮಾರ್ಚ್ 9, 10ರಂದು ಬೆಂಗಳೂರಿನಲ್ಲಿ ನಿಧಿಯನ್ನ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನಾ ನೋಡೋದು ಹೇಗೆ ಅನ್ನೋದು, ಈ 2 ವಿಚಾರಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಇದರ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನಾನು ಇದೇ ತಿಂಗಳು ಅಂದರೆ ಮಾರ್ಚಲ್ಲಿ ಭಾನುವಾರ, 9, 10ನೇ ತಾರೀಕು ಬೆಂಗಳೂರಿನಲ್ಲಿ ನಿಧಿನ ಪತ್ತೆ ಹಚ್ಚೋದಕ್ಕೆ ಯಾವ್ಯಾವ ವೆರೈಟಿ ನಿಧಿಗಳಿವೆ ಜಗತ್ತಿನಲ್ಲಿ, ಯಾರು ವಿಲ್ ಬರೆದಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ವಿಲ್ ಅಂತಂದರೆ ಪತ್ರದಲ್ಲ, ಆಗಿನ ಕಾಲದಲ್ಲಿ ಬ್ಯಾಂಕ್ ಇರಲಿಲ್ಲ, ಲಾಕರ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಅವಾಗೇನು ಮಾಡ್ತಿದ್ರು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅದಕ್ಕೆ ಲೇಪನ ಮಾಡಿಬಿಟ್ಟು ನಿಧಿ ಇಟ್ಬಿಟ್ಟು ರಸ್ಟ್ ಹಿಡಿಬಾರ್ದು ಅಂಥೇಳಿ, ಕೊಳ್ತೋಗಬಾರ್ದು, ಏನೂ ಆಗಬಾರ್ದು ಅಂಥೇಳಿ ಅದರ ನಿಧಿನ ಮಾಡಿ ವಿಲ್ ಬರೀತಿದ್ರು. ಅದೇ ಸಂಕಲ್ಪ ಮಾಡಿ ಇಟ್ಬಿಟ್ಟು ಅದಕ್ಕೆ ಹೊಟ್ಟೋಗ್ತಾ ಇದ್ರು. ತೊಗೊಳಕ್ಕಾಗ್ತಿರ್ಲಿಲ್ಲ, ಹಾಗೆ ಸತ್ತೋಗ್ಬಿಡೋರು. ಈ ಥರ ನಿಧಿಗಳು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟಿದೆ, ದೇಶದಲ್ಲಿ ಭಾಳಷ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ನಿಧಿ ಇನ್ನೆಲ್ಲೂ ಇಲ್ಲ, ಅಷ್ಟೊಂದಿದೆ. ಆ ಥರದ್ದು ಕೆಲವು ಕಡೆ ಎಲ್ಲ ಕೆಲವು ಮನೆಗಳಲ್ಲಿ ಇರ್ತದೆ, ಕೆಲವು ಗದ್ದೆಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಇರ್ತದೆ. ಅದು ಪತ್ತೆ ಹಚ್ಚೋದು ಹೇಗೆ, ಪತ್ತೆ ಹಚ್ಬೇಕಾದ್ರೆ ಹೇಗೆ ಟೆಸ್ಟ್ ಮಾಡೋದು ಹಿಂಗೆ ಒಂದು. ಮತ್ತು ಈಗ ಯಾರು ಕಾಲಲ್ಲಿ ಹೇಳ್ತಾರೋ, ನಮ್ಮ ತಂದೆನೇ ನೇಣಾಕ್ಬಿಟ್ರು ನಮ್ಮ ಮನೆಯಲ್ಲಿ, ನಮ್ಮ ಮನೆ ಜನಗಳೇ ಅಂತ. ಯಾರು ನೇಣಾಕಿದ್ರು, ಯಾರು ಕದ್ದಿದ್ದಾರೆ,
ಯಾರು ಮಾಟ ಮಾಡಿಸಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಕ್ಕೆ ಅಂಜನ ನೋಡ್ಬೋದು. ಅಂಜನ ದರ್ಪಣ, ನಿಧಿ ನಿಕ್ಷೇಪಗಳ ದರ್ಶನ, ಇದು 64 ವಿದ್ಯೆಗಳು ಇದು ಒಂದು ವಿದ್ಯೆ. ಅದರಿಂದ ನಿಧಿ ನಿಕ್ಷೇಪಗಳ ದರ್ಶನ ಮಾಡೋದು ಒಂದು, ತೆಗೆಯೋದು ಹೆಂಗೆ, ತೆಗೆಯೋದು ಭಾಳ ವಿಶೇಷ. ದರ್ಶನ ಮಾಡೋದು, ಅಲ್ಲೇ ನಿಧಿ ಇದೆ ಅಂತ ಪತ್ತೆ ಹಚ್ಚೋದು ಒಂದು ದೊಡ್ಡ ವಿದ್ಯೆ. ಅದನ್ನು ನಮ್ಮ ಇವತ್ತಿನ ಕಾಲದಲ್ಲಿ ನಶಿಸ್ತಾ ಹೋಗ್ತದೆ. ಆದರೆ ಅದನ್ನು ನಾನು ಮತ್ತೆ ಎಲ್ಲರೂ ಕಲ್ತ್ಕೊಳ್ಳಿ ಅನ್ನೋ ಒಂದೊಂದು ಆಸೆ. ನಮ್ಮ ಹಿರಿಯವರೇ, ನಮ್ಮ ವಂಶ ಪಾರಂಪರೆ ಬಂದಂಥವರೇ ನಮ್ಮ ನಿಧಿ ಇಟ್ಟಿರ್ತಾರೆ, ಸಿಗೋದಿಲ್ಲ. ಆದರೆ ಈ ನಿಧಿ ಇದೆ ಅಂತ ಪತ್ತೆ ಹಚ್ಚೋದು ನಮ್ಮನ್ನು ನಾವೇ, ನಮ್ಮ ತಾತ ಮುತ್ತಾತರು ಇಟ್ಟಂಥ ನಿಧಿ ನಾವ್ಯಾಕೆ ಅನುಭವಿಸ್ಬಾರ್ದು? ಅದಕ್ಕೊಂದು ವಿದ್ಯೆ ಇದೆ, ಕಲ್ತ್ಕೊಳ್ಳಿ ಅಂತೇಳಿ. ಮತ್ತು ಅಂಜನ ಹಾಕೋದ್ರಿಂದ ನಮ್ಮ ಆಟ ಮಂತ್ರ ತಂತ್ರಗಳ ಪ್ರಯೋಗ ಯಾರು ಮಾಡಿದ್ದಾರೆ, ಕಳ್ತನ ಯಾರು ಮಾಡಿದ್ದಾರೆ, ನಮ್ಮ ಶತ್ರುಗಳು ಯಾರಿದ್ದಾರೆ ಅನ್ನೋದನ್ನು ಅವಳ ಸಿನಿಮಾ ನೋಡಿದ್ರೆ ನೋಡ್ಬೋದು. ಅದನ್ನು ಅಂಜನ ಎಷ್ಟು ವಿಧವಾದಂಥ ಅಂಜನೆಗಳಿವೆ, ಬಾಲಾಂಜನ, ದ್ರವ್ಯಾಂಜನ, ಸರ್ವಾಂಜನ ಅಂತ ಈಗ ಹಲವಾರು ಅಂಜನೆಗಳಿವೆ. ಅದನ್ನು ತಯಾರಿ ಮಾಡೋದು ಹೇಗೆ, ಮಾಡಿದ್ಮೇಲೆ ಅದು ಮಂತ್ರಶಕ್ತಿದ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ಈ ಒಂದು ಹೊಸ ವಿಶೇಷವಾದಂಥ ಇದೆಲ್ಲ ಅಥರ್ವಣ ವೇದದ ವಿದ್ಯೆಗಳಿವೆಲ್ಲ. ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮರ್ಜ್ ಮಾಡಿ ನಮ್ಮ ಆಕ್ಯುಪೀಟಲ್ ಲೋಬಿ, ನಮ್ಮ ಹಿಮ್ಮೆದಲು ಅಂದರೆ ದೃಶ್ಯ ಮಾಧ್ಯಮನ ಹೆಂಗೆ ಕನೆಕ್ಟ್ ಮಾಡೋದು, ಹೆಂಗೆ ಕನೆಕ್ಟ್ ಆಗುತ್ತೆ ಆ ಅಂಜನಕ್ಕೆ, ನಮ್ಮ ಬಾಡಿಲಿರ್ತಕ್ಕಂಥ ಸೆಲ್ಲು ನರಗಳು ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂಜನ ನೋಡುವಾಗ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಈ ವಿದ್ಯೆಯನ್ನು ಈ ಮುಂದಿನ ತಿಂಗಳು ಕಲಿಸ್ತಾರೆ. ಕೇವಲ 100 ಜನಕ್ಕೆ ಮಾತ್ರ ಇದು ದೀಕ್ಷೆ ಕೊಡೋಕ್ಕಾಗುವಂಥ ವಿದ್ಯೆ. ಆದ್ದರಿಂದ ಇದು ಒಂದು ಹೊಸ ವಿದ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಹಳೆ ಕಾಲದ ವಿದ್ಯೆ, ನಾಶ ಆಗಬಾರ್ದು, ನೆಕ್ಸ್ಟ್ ಜನ್ರೇಷನ್ಗೆ ಇದು ಹೋಗಬೇಕು. ಏಕೆಂದರೆ ಎಷ್ಟೋ ಕೆಲಸಗಳು ನಮಗೆ ಪೊಲೀಸರಿಂದ ಪತ್ತೆ ಮಾಡೋಕ್ಕಾಗ್ತಿಲ್ಲ, ಎಷ್ಟೋ ಕೆಲವು ವಿಷಯಗಳನ್ನು ಬೇರೆ ಮುಖದ ಪತ್ತೆ ಹಚ್ಚೋಕ್ಕಾಗ್ತಿಲ್ಲ. ಆದರೆ ಅಂಜನ ಒಂದು ಕಲ್ತ್ಬಿಟ್ರೆ ಅದನ್ನು ಪತ್ತೆ ಹಚ್ಬೋದು. ಕಳ್ತನ ಯಾರು ಮಾಡಿದ್ದಾರೆ, ಎಲ್ಲಿದೆ ನಮ್ಮ ಮಾಲು, ಮತ್ತು ಯಾರು ಕೊಲೆ ಮಾಡಿದ್ದಾರೆ, ಯಾರು ಮಾಟ ಮಾಡಿಸಿದ್ದಾರೆ, ಯಾರು ರೇಪ್ ಮಾಡಿದ್ದಾರೆ, ಯಾರೇ ನಮ್ಗೆ ತೊಂದರೆ ಆಗ್ತಿದೆ ಅಂತ ಮುಂದೆ ಆಗೋದು ಗೊತ್ತಾಗೋದಿಲ್ಲ. ಅಂಜನದಲ್ಲಿ ಭೂತಕಾಲ, ವರ್ತಮಾನ ಕಾಲದ ಬಗ್ಗೆ ಗೊತ್ತಾಗತ್ತೆ, ಭವಿಷ್ಯತ್ ಕಾಲದ ಬಗ್ಗೆ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕು ಅಂದರೆ ಬಹಳ ಸಿದ್ಧಿ ಆಗಬೇಕು. ಆದ್ದರಿಂದ ಈ ಒಂದು ವಿದ್ಯೆ ನಶಿಸ್ತಾ ಇರೋದನ್ನು ನಾನು ಮತ್ತೆ ಸಮಾಜದಲ್ಲಿ ಪ್ರತಿಯೊಬ್ಬರ ಮನೇಲಿ ಒಬ್ಬರು ಅಂಜನ ನೋಡೋರು ಇರಬೇಕು, ಪ್ರತಿಯೊಬ್ಬರ ಮನೇಲಿ ಒಂದು ನಿಧಿ ದರ್ಶನ ಮಾಡೋರು ಇರಬೇಕು. ಯಾರೇ ಗೊತ್ತು ಯಾವ ಮೂಮೆಂಟ್ ಯಾರಿಗಾರು ನಿಧಿ. ಓದ್ ಜಮ್ದಲ್ಲಿ ನಾನೇ ಜೋರ ವ್ಯಾಪಾರ ಮಾಡಿ ಭಾಳಷ್ಟು ಸಂಪಾದನೆ ಮಾಡಿ ನಾನು ಅದನ್ನು ಭೂಮಿಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀನಿ. ಅದು ಬದಲು ಮತ್ತೆ ರೀಬರ್ತ್ ಆಗಿರ್ಬೋದು. ನಾನು ರೀಬರ್ತ್ ಆದ್ಮೇಲೆ ನನಗೆ ಅದು ಸಿಗೋ ಒಂದು ಚಾನ್ಸಸ್ ಇರ್ತದೆ, ಇಲ್ಲ ನನ್ನ ಮಕ್ಕಳು ಮೊಮ್ಮಕ್ಳಿಗೆ ಸಿಗುತ್ತೆ. ಹೀಗೆ ಹಲವಾರು ಒಂದು ವಿಶೇಷವಾದಂಥ ಈ ವಿದ್ಯೆಯನ್ನು ನಾನು ಜಗತ್ತಿಗೆ ಮತ್ತೆ ತರಬೇಕು ಅಂತ ಆಸೆ. ಇದು ಕೆಲವರು ಮಾತ್ರ ಯೂಸ್ ಮಾಡ್ತಾರೆ, ಅದರಲ್ಲೂ ಕೂಡ ಮೋಸ ಮಾಡ್ತಾರೆ. ಇದಲ್ಲೆಲ್ಲ ಅಂಜನ ನೋಡ್ಬಿಡ್ತೀನಿ ಅಂತಲೇ ಏನೋ ಹೇಳೋದು, ಅದು ಮಾಡೋದಕ್ಕೆ ನಿಮ್ಮ ಬಗ್ಗೆ ನೀವೇ ಅಂಜನ ನೀವೇ ಯಾಕೆ ನೋಡ್ಕೋಬಾರ್ದು, ಅದಕ್ಕೆ ಇನ್ನೊಬ್ಬರ ಹತ್ರ ಯಾಕೆ ಹೋಗಿ ಮೋಸ ಹೋಗಬೇಕು. ಇದೊಂದು ಕಲೀಲಿ ವಿದ್ಯೆ ಜನಗಳಿಗೆ ಅಂತ ಒಂದು ಆಸೆ, ಅದಕ್ಕೆ ಇದೊಂದು ವಿದ್ಯೆ ಕಲಿಸ್ತಾ ಇದ್ದೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಇದು ಈ ನಿದ್ರೆಯಲ್ಲಿ ಬೆಚ್ಚಿ ಬೀಳುವಂಥದ್ದು ಯಾಕೆ, ಸುಪ್ತ ಮನಸ್ಸಿಗೆ ಯಾವ ರೀತಿಯಾದಂಥ ಸೂಕ್ತವಾದ ಮೆಡಿಸನ್ನ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಮಾರ್ಚ್ 9, 10ರಂದು ಬೆಂಗಳೂರಿನಲ್ಲಿ ನಿಧಿಯನ್ನ ಪತ್ತೆ ಹಚ್ಚೋದು ಹೇಗೆ, ಹಾಗೆ ಅಂಜನ ನೋಡೋದು ಹೇಗೆ, ಈ 2 ವಿಚಾರಗಳ ಬಗ್ಗೆ ಕ್ಲಾಸ್ನ ಮಾಡ್ತಾ ಇದ್ದಾರೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.